press the bell icon on the YouTube app and never miss another update. In the last class, we did some 3 problems, right? We remained with the 4 problems in your exercise 8.2. We do those things now. The fourth one, given that HCF exercise 8.2, the fourth one, given that HCF of 306 657 is equal to 9, find LCM of the same numbers 306 and 657. That's it. ಏನು ಹೇಳ್ತಾರೆ, HCF ಆಫ್ 306 and 657 ನೋಡಿ, HCF ಆಫ್ 2 ನಂಬರ್ಸ್ ಇಲ್ಲೊಂದು ನಂಬರ್ ಬರೋದು ಆ್ಯಂಡ್ ಇನ್ನೊಂದು ನಂಬರ್ ಬರೋದು 6 and 20 5 and 20 ಈ ಥರ 2 ನಂಬರ್ ಬರೆಯೋ ಬದಲು, ಈ ಥರ ಸೆಂಟೆನ್ಸ್ ಬರೆಯೋ ಬದಲು ಅವ್ರು ಏನು ಮಾಡ್ತಾರೆ, HCF ಅಂತ ಬರೆದು ಬ್ರಾಕೆಟಲ್ಲಿ ಆ 2 ನಂಬರ್ ಬರೀತಾರೆ. ಅದರ ಅರ್ಥ ಏನು, HCF ಆಫ್ ದೀಸ್ 2 ನಂಬರ್ಸ್ ಅಂತ ಅರ್ಥ. ಅದೇ HCF ಆಫ್ ದೀಸ್ 2 ನಂಬರ್ಸ್ ಕೊಟ್ಟಿದ್ದಾರೆ, ಎಷ್ಟು, 9. ವಿ ಹ್ಯಾವ್ ಟು ಫೈಂಡ್ ಔಟ್ LCM ಆಫ್ ದ ಸೇಮ್ 2 ನಂಬರ್ಸ್. ಅದೇ ನಂಬರ್ಸ್ಗಳ LCM ಅನ್ನು ಕಂಡುಹಿಡಿಬೇಕಾಗಿದೆ. ಹೇಗೆ ಮಾಡೋದಪ್ಪ ಇದು? ನಾನು ಹೇಳಿದ್ದೆ, ಇಫ್ ವಿ ನೋ ದ 2 ನಂಬರ್ಸ್ ಆ್ಯಂಡ್ ಇಫ್ ಯು ನೋ ದ HCF, we can find out LCM. Or if you know the LCM, we can find out the HCF. Right, children? What I told, HCF and LCM, their product is equals to the product of the given numbers A and B. Right? Here the given numbers A and B are 306 and 657. A ಏನು 306, B ಏನು 657. We need to find out LCM. They have given HCF and we know the 2 numbers 306, 657. We know these 2 and we know this one. We have to find out LCM. That's it. Right? Simple. We know the 3 terms. We have to find out the 4th term. How? Simple. ಅದೇ ಹೇಳಿದಲ್ವಾ, ನಿನ್ನೆ ಮಾಡಿದಲ್ವ ಆ ಥರ. ಹೇಗೆ ಏನು ಕೊಟ್ಟಿದ್ದಾನಪ್ಪ? HCF of the 2 numbers 657 into the LCM. ಫುಲ್ ಸೆಂಟೆನ್ಸಲ್ಲಿ ಬರೀತಾ ಇದ್ದೀನಿ. ರೈಟ್? ಸೊಲ್ಯೂಷನ್, ಪರಿಹಾರ. LCM 306 657 should be equal to, that is HCF and LCM of the 2 numbers should be equal to the product of those 2 numbers 306 into 657. ಅಷ್ಟೇ. I know the HCF. What is that? 9. 9 into LCM of the 2 numbers. ಕೆಲವೊಬ್ರಿಗೆ ಇದೆಲ್ಲ ಈಸಿ ಅನಿಸುತ್ತೆ, ಏನು ಸರ್ ಸುಮ್ಮನೆ ಎಳಿತಾ ಇದ್ದಾರೆ ರಬ್ಬರ್ ಥರ ಅಂತ ಅನಿಸ್ಬೋದು. ಇರಲಿ, 306 into 657. I want LCM. Therefore, I need LCM is equals to 306 657 is equals to the RHS side 306 into 657 divided by 9. Note that this line should be here, exactly in front of the equal sign. We cannot write exactly here, right? Now, what I do some cancellation here. 3 3 ja, 3 1 ja 0, 3 2 ja. Followed. Now, 12 18 ಇದು ಕೂಡ ಹೋಗುತ್ತೆ. 3 2 6, 3 1 3, 2 ಉಳಿತು 3 9 27. ಇಲ್ಲೇ ಮಾಡ್ಬೋದಿತ್ತಲ್ಲ ಸರ್, 3 3 9 3 4 12 ಇದೇ ಹೋಗುತ್ತಲ್ವಾ, ಇದನ್ನೇಲಕ್ಕೆ ಮಾಡಿದ್ರಿ?
ಯು ಕ್ಯಾನ್ ಜಸ್ಟ್ ಕ್ಯಾನ್ಸಲ್ಡ್ ಔಟ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ವೈ ಡಿಡ್ ದಿಸ್ ಒನ್? ಇದನ್ನೇನಕ್ಕೆ ಮಾಡಿದ್ದಾರೆ ಅಂದರೆ 2 ನಂಬರ್ ಈಸಿ ಆಗಲಿ ಅಂತ. ಇದು 657 ಇತ್ತಲ್ವ, ದೊಡ್ಡದಿತ್ತಲ್ವ, ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಅಷ್ಟೇ ನಾನು. ನಾವು ಏನು ಉಳಿತಪ್ಪ, 102 into 219 following. Now what I do? Simple multiplication. 2 9s are 18, 1, 2 1s are 2, 1 3, 2 2s are 4. 19 38, 202 400, 438. 0 ಇದೆ, 0 ಅಂತ ಮಾಡಿದ್ರೆ ಏನು ಬರುತ್ತೆ? ಎಲ್ಲವೂ 0ನೇ ಬರುತ್ತೆ. ಹೌದಾ? ಈಗ ನೋಡಪ್ಪ ಇಲ್ಲಿ 1 9s are 9, 1 1s are 1, 1 2s are 2. ಏನಪ್ಪ 8 3 9 4 13, 1 ಕ್ಯಾರಿ ಎಷ್ಟಾಯಿತು? 2 ಆಯಿತು, ಇನ್ನೊಂದು 2, 22,338 ಈಸ್ ಅವರ್ LCM ಆಫ್ ದ 2 ನಂಬರ್ಸ್. ಅಷ್ಟೇ. 200ನ್ನ 100 ಸರಿ ಹಾಕಿದರೆ ಎಷ್ಟು ಬಂತಪ್ಪ? 20,000 ಬರುತ್ತೆ. ಅಥವಾ 100 ರೂಪಾಯಿ ನೋಟನ್ನು 200 ಸರಿ ಹಾಕಿದರೆ, 100 ರೂಪಾಯಿ ನೋಟನ್ನು 100 ಸರಿ ಹಾಕಿದರೆ 10,000. 100 ರೂಪಾಯಿ ನೋಟನ್ನು 10 ಸರಿ ಹಾಕಿದರೆ 1,000, 100 ರೂಪಾಯಿ ನೋಟನ್ನು 100 ಸರಿ ಹಾಕಿದರೆ 10,000, 200 ಸರಿ ಹಾಕಿದರೆ 20,000. ಮೇಲೆ ಎಕ್ಸ್ಟ್ರಾ ಏನೇನು ಅದಾವೆ, ಅದಕ್ಕೊಂದು 2,338. ಅಲ್ಲಿ ನಾವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಸಿಂಪಲ್ ವೆರಿಫಿಕೇಶನ್, ದಟ್ಸ್ ಇಟ್. ರೈಟ್? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಫೈಂಡ್ ಔಟ್ HCM or LCF when one of them is given. ರೈಟ್? ಅವ HCF ಕೊಟ್ಟಿದ್ದ, ಸಪೋಸ್ ಅವನು LCM ಕೊಟ್ಟಿದ್ದಪ್ಪ, ಇದನ್ನು ಕೊಟ್ಟಿದ್ದ. AB ಗೊತ್ತು ನಮಗೆ, LCM 22338 ಕೊಟ್ಟಿದ್ದ. HCF ಬೇಕಿತ್ತಂದರೆ ಏನಿಲ್ಲ, ಈ ಕಡೆ ಬರ್ತಿತ್ತು, ಕ್ಯಾನ್ಸಲೇಷನ್ ಮಾಡ್ತಿದ್ರಿ, ಲಾಸ್ಟಿಗೆ ವ್ಯಾಲ್ಯೂ 9 ಬರ್ತಿತ್ತು ಅಷ್ಟೇ. ಸಿಂಪಲ್. ಅಳಿಸ್ತೇನೆ. 4ನೇದು ಆಯಿತು. ಲೆಟ್ಸ್ ಗೋ ಟು ದಿ 5th ಒನ್, 5ನೇದು. Let's start 5ನೇದು. Check whether 6n can end. Check whether 6n, I mean 6 raised to n, can end with the digit 0. The digit 0 for any natural number n. For any natural number n. ನಾನು ನಿನ್ನೆ ಮಾತಾಡ್ತಿರ್ಬೇಕಾದ್ರೆ we talked about 4 to the power of n. We have checked, is there any number 4n which ends with the digit 0? We didn't get any number, right? ನಾವು ನಿನ್ನೆ ನೋಡಿದ್ವಿ. ಅದೇ ಥರ ಅಷ್ಟೇ 6n ಕೊಟ್ಟಿದ್ದಾನೆ. ಹಿಯರ್ he has given 6n, that's it. ಚಿಲ್ಡ್ರನ್, ಅವ್ರೇನು ಕೇಳ್ತಿದ್ದಾರೆ, ದೇರ್ ಆರ್ ಮೆನಿ 6n ನಂಬರ್ಸ್. ನೋಡಪ್ಪ, ಫಾರ್ n ವ್ಯಾಲ್ಯೂ ವಿ ಹ್ಯಾವ್ 6n. ಹಾಕ್ರಪ್ಪ, 1 ಹಾಕಿ 6 raised to 1 6, 2 ಹಾಕಿ 6 raised to 2 36, 3 ಹಾಕಿ 3 218, 218, 4 ಹಾಕಿ 6 4 6 8 8 48, 4 6 6 4 10, 1 6 2 13, 1308 ಈ ಥರ ಬರ್ತಾ ಹೋಗುತ್ತೆ. ಹೌದಾ? 5ಗೆ 6 5 ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಆಲ್ ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ 6n ನಂಬರ್ಸ್. ವೆನ್ ಯು ಗೋ ಅಂಡ್ ಪುಟ್ ದ ವ್ಯಾಲ್ಯೂ ಆಫ್ n 1 2 3 4 5 6 up to infinity, you get the infinite numbers of 6n or infinitely 6n numbers. What are they asking? Is there any such number, is there any such 6n number which ends with 0 at the end? ನೋಡಿ 6 8 6 8 6 8 ಇಲ್ಲಿ ನೋಡಿ 6 8 ಬಂದವ. ಇನ್ನು ಮುಂದೆ ಮಾಡ್ತಾ ಹೋದಾಗೆಲ್ಲ ಭಾಳಷ್ಟು ಬರ್ತೇವೆ. ಲಾಸ್ಟ್ ಡಿಜಿಟಲ್ಲಿ 0 ಎಲ್ಲಾದರೂ ಇರುತ್ತಾ ಅಂತ ಕೇಳಿದ್ದಾರೆ. Is there any 6n number such that it has to have 0 at the end, or else unit digit should be 0 ಅಂತ ಕೇಳಿದ್ದಾರೆ.
unit digit should be 0 means it has to be divided by 10. ಹೇಳಿದ್ದೆ ಪದೇ ಪದೇ ಹೇಳೋದು ಬೇಡ. If any number a ends with 0 means what? It has to be divided by, means it has to be divided by 10. ಹೌದಾ? Divided by 10. Nothing but what? It has to be divided by the prime factors of 10, that is 2 and 5. 2 and 5. Therefore, any number which ends with 0 at the end has to be divided by 10. Nothing but what? It has to be divided by 2 and 5, which are the prime factors of 10. Which are the prime factors of 10. Or else, this number, the prime factorization of this number should contain both the prime factors of 10, that is 2 and 5. Following? Therefore, what I say, any number a, if any number a ends with 0, means that it has to be divided by 10. Nothing but what? It has to be divided by both the prime factors of 10, that is 2 and 5. In other words, the prime expansion or the prime factorization of this number a, ಏನ ಬರುತ್ತಿಲ್ಲ ಅಲ್ವಾ? ನಂಬರ್ಗಳು ಬರ್ತಾವಲ್ವಾ, ಪ್ರೈಮ್ ಫ್ಯಾಕ್ಟರ್ಸ್ ಬರ್ತಾವಲ್ವಾ? ಸೊ ಇನ್ ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ ಬೋತ್ 2 and 5 ಶುಡ್ ಬಿ ದೇರ್. ಅದೇ ಮೀನಿಂಗ್, ಅದು ಸಿಂಪಲ್ ಮೀನಿಂಗ್. ಅದನ್ನ ಆವಾಗಲೇ ಹೇಳಿದ್ದೆ. ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟಾಗಿ ಏನು ಮಾಡ್ಬೋದು ನಾವಿಲ್ಲಿ? ವಿ ನೀಡ್ ಟು ಟ್ರೈ ಫಾರ್ ವಾಟ್? ಸಮ್ ಎಕ್ಸ್ಪ್ಯಾನ್ಷನ್ ಇಯರ್. ಏನಪ್ಪ ಇಲ್ಲಿ 6 ಏನು ಕೊಟ್ಟಿದ್ದಾನಲ್ವಾ, ಫಸ್ಟ್ ಇದು ನೋಡ್ಬಿಡೋಣ ಈಗ. ಇಲ್ಲಿ ನೋಡಪ್ಪ, ಇಲ್ಲಿ 6, 36, 218, 1308 ಇದೆ. ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿದಾಗ ಏನು ಬರುತ್ತಪ್ಪ? 2 into 3 ಬರುತ್ತೆ. ಇಲ್ಲೇನು ಬರುತ್ತಪ್ಪ? 36 2 19 ಸರಿ, 2 18 2 9 3 3 ಇನ್ನೊಂದು 3 ಇಷ್ಟು ಬಂತು. ಇಲ್ಲಿ ನೋಡಿ, ಇಲ್ಲಿ 218 ಮಾಡಬೇಕಂದ್ರೆ 2 ಹೋಗುತ್ತಲ್ವ, 2 ಸರಿ 1 2 9 ಅಂದರೆ 2 into 109 ಬಂತು. 109 ಎದ್ರಲ್ಲಿ ಹೋಗುತ್ತೆ? 3 ಹೋಗಲ್ಲ, 4 5 ಹೋಗಲ್ಲ, 6 ಹೋಗುತ್ತಾ? ಹೋಗಲ್ಲ. 7 1 7 7 ಹೋಗಲ್ಲ, 8 9 10 ಅಲ್ಲ, 11 ನೋಡೋಣ, 11 109 ಹೋಗಲ್ಲ, 12 13 13 ನೋಡೋಣ, 13 ಎಷ್ಟಪ್ಪ? 119 109 13 109 ರೈಟ್. 13 91 13 104 ಅದು ಹೋಗಲ್ಲ, 14 15 16 17 17 119 ಹೋಗಲ್ಲ, 18 19. ಓಕೆ ಫೈನ್. ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಾಗ ಯು ಗೆಟ್ ಸಮ್ ನಂಬರ್ಸ್ ರೈಟ್. ಯು ಗೆಟ್ ಸಮ್ ನಂಬರ್ಸ್ ಹಿಯರ್. ವಾಟ್ ಆರ್ ದೀಸ್? ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 6 n ನಂಬರ್ಸ್. ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ನ ಇನ್ ದೀಸ್ ಪ್ರೈಮ್ ಫ್ಯಾಕ್ಟರ್ಸ್ ಈ ಥರ ಮಾಡ್ತಾ ಹೋದಾಗೆಲ್ಲ ಭಾಳಷ್ಟು ಬರ್ತವೆ ಹಿಂಗೆ. ಸೊ ಅಲ್ಲೆಲ್ಲಾದರೂ ಯಾವುದಾದ್ರೂ ಒಂದು ನಂಬರಲ್ಲಿ ಕೆನ್ ಯು ಫೈಂಡ್ 2 and 5 ಬೋತ್ in that expansion or in that expression? Following? In the prime expansion of the 6 n numbers or in the prime factorization of the 6 n numbers, of all the 6 n numbers which are infinite in number, which are many in number, we have to find out whether 2 and 5 both of them present in any of these expansions. ಇಲ್ಲಿರ್ತಕ್ಕಂಥ ಯಾವುದಾದ್ರಲ್ಲಿ ಒಂದರಲ್ಲಿ ಯಾವುದಾದ್ರೂ ಸಿಗುತ್ತಾ? ಒಂದು ಸಿಗ್ಬೋದು ಅಥವಾ ಭಾಳ ಸಿಗ್ಬೋದು. ಸಿಗುತ್ತಂತ ನೋಡ್ಕೊಂತ ಹೋಗಬೇಕು. ಎಷ್ಟಂತ ನೋಡ್ತೀರಾ? ಎಷ್ಟಂತ ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ತಾರೆ, ಎಷ್ಟಂತ ನೋಡ್ತೀರಾ, ಚೆಕ್ ಮಾಡ್ಕೊತ ಹೋಗ್ತೀರಾ? ಇಂಪಾಸಿಬಲ್ ರೈಟ್. ಸೊ ವಾಟ್ ವಿ ನೀಡ್ ಟು ಏನು ಮಾಡ್ಬೇಕು ಅವಾಗ? ಸಿಂಪಲ್ ಆಗಿ ಇಲ್ಲೇ ವಾಟ್ ಇಸ್ ಅವರ್ ನಂಬರ್? 6n. Is there any way such that 6 can be expressed as the product of 2 and 5? No chance. Or any number, some A number, B number, C number, is there any chance such that you can express 6 in this form where the form should contain both 2 and 5? No chance. ಸಾಧ್ಯನೇ ಇಲ್ಲ. The maximum way or the only way in which you can write 6 is 2 into 3. ಹೌದಾ? That is the prime factorization of 6 is just 2 into 3. Nothing but what? It is saying that in the prime factorization of 6, no 5 is there. 2 is there, I agree, but no 5 is there.
In the prime expansion or in the prime, what is that, prime factorization of the 6, listen, 6, it has to contain both 2 and 5. It contains 2 and 3, but no 5. Therefore, in the, ಇದೇ ಬರಿಬೋದು ನಾವು ಇಲ್ಲಿಗ ಸೆಂಟೆನ್ಸನ್ನು, in the prime factorization of 6n numbers, ಅಂದರೆ ಈ ಥರ ಮಾಡಿದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಓನ್ಲಿ ಪ್ರೈಮ್ಸ್ ಸಪೋಸ್ ನೋಡಿ 2 × 2 ಇಂದ 3 × 3 ಇದು ಮಾಡಿರಿ, 2 1 2 ರೈಟ್ ಸರ್, 109 ಬಂತಲ್ವಾ, 109 3 ಇಸ್ ದಿಸ್ ನಂಬರ್ ಕರೆಕ್ಟ್? ಅರಾರ್ಲಿ 30, ಸಾರಿ 216. ಓ ಮೈ ಗಾಡ್, ಐ ಡಿಡ್ ಅ ಮಿಸ್ಟೇಕ್ ಹಿಯರ್. ಸಿ 2 1 2 0 2 8 16 ಅಂದರೆ 2 108 216. ದೇರ್ಫೋರ್ 2 ಇಂದ ಹೋಗುತ್ತೆ, ಹೌದಾ? 2 × 108 ಬಂತಲ್ವಾ, ಅಲ್ಲಿ ಎಷ್ಟು ಬಂತಪ್ಪ? 54. 2 54 ಜ 2 27 ಜ 3 9 ಜ 3 3 ಜ 3 3 ಜ. ಸೊ ಈ ಥರ ಬರುತ್ತೆ. ಸೊ ವೆನ್ ಯು ಗೋ ಡೌನ್, 1 2 and 1 3 is going to increase here. ನೋಡಿ 2 2 3 3 ಇದ್ದಾವೆ, ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಆಲ್ ದ 6n numbers, ಓನ್ಲಿ ಪ್ರೈಮ್ ದಟ್ ಎಕ್ಸಿಸ್ಟ್ ದೇರ್ ಆರ್ 2 and 3 ಓನ್ಲಿ, ನೋ 5 ಕ್ಯಾನ್ ಕಮ್ ದೇರ್, ನೋ 5 ಕ್ಯಾನ್ ಕಮ್ ದೇರ್. ಸೊ ಹಾಗಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಅಲ್ಲಿ 2 ಮತ್ತು 3 ಬಿಟ್ಟರೆ ಯಾವ ನಂಬರ್ ಬರೋಕ್ಕೆ ಚಾನ್ಸೇ ಇಲ್ಲ, ಬೇರೆ ಯಾವುದೇ ಪ್ರೈಮ್ ನಂಬರ್ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇಲ್ಲೆಲ್ಲ ಇಷ್ಟೊಂದು ಯಾಕೆ ಸರ್ಕಸ್ ಮಾಡ್ತೀಯಪ್ಪ, 3 4 5 ಹಿಂಗೆ ಯಾಕೆ ಇಷ್ಟೊಂದೆಲ್ಲ ನೋಡ್ಕೊಂತ ಹೋಗ್ತೀಯಾ? ಸಿಂಪ್ಲಿ ಇಫ್ ಯು ಹ್ಯಾವ್ ಟು ಚೆಕ್, ಈಸ್ ದರ್ ಎನಿ ಚಾನ್ಸ್ ದಟ್ ದಿ 6 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಇನ್ ದ ಫಾರ್ಮ್ ಆಫ್ 2 and 5. 2 ಮತ್ತು 5 ಬಳಸ್ಕೊಂಡು ಪ್ರಾಡಕ್ಟ್ ಮಾಡ್ಬೋದಾ ಅಂತ ನೋಡಬೇಕಷ್ಟೇ. ನೋ ಚಾನ್ಸ್. ದ ಓನ್ಲಿ ವೇ ಈಸ್ 2 × 3. The only way is 2 × 3. Therefore, the prime expansion of 6 is just 2 × 3, no 5. Therefore, 6n numbers will not contain 0 at the end, or the unit digit is not 0. It is not 0. ಹಾಗಾಗಿ ಇನ್ನೆಲ್ಲನೂ ಚೆಕ್ ಮಾಡೋ ಬದಲಿ ಡೈರೆಕ್ಟಾಗಿ 6 ಕೊಟ್ಟಿರ್ತಾನಲ್ಲ, ಆ 6ಅನ್ನು ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ನಂಬರ್ಗಳನ್ನು ನೋಡಿ, ಪ್ರೈಮ್ ನಂಬರ್ಸನ್ನು ಅದರಲ್ಲಿ ಬೋತ್ 2 and 5 ಇದೆ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ಇಲ್ಲ, ಅಂದರೆ 0 ಇರಲ್ಲ ಲಾಸ್ಟಿಗೆ ಅಂತ ಅರ್ಥ. That's it. Therefore, in the prime factorization of 6n numbers, only prime numbers that come or that exist there, that occur, good word is occur, prime numbers are 2 and 3, no 5. Therefore, no 6n number ends with 0 in the unit place. Right? That's it. ಹಾಗಾಗಿ ಸಪೋಸ್ 10n, ನಾನು ಇನ್ನೂ ಹೇಳಿದ್ದೆ 10n ಅಪ್ಪ. ಇಸ್ ದರ್ ಎನಿ ನಂಬರ್ ವಿಚ್ ಎಂಡ್ಸ್ ವಿತ್ 0? ದಟ್ ಈಸ್ ದರ್ ಎನಿ 10n ನಂಬರ್ ವಿಚ್ ಎಂಡ್ಸ್ ವಿತ್ 0? ಆಲ್ 10n numbers ends with 0. Why so? Because the prime factorization of 10 contains both 2 and 5. Therefore, it ends with 0. That's it, right? Without dragging, let's go. ಅಳಿಸ್ತಾ? ರೈಟ್. ಮುಂದಿನ ಸಮಸ್ಯೆ 6. Explain why 7 × 11 × 13 plus 13. ಏನೋ 6ನೇದು. Explain why 7 × 11 × 13 plus 13. See carefully. Into plus
and 7 into 6 into 5 into 4 into 3 into 2 into 1 plus 7. Not plus 7, 5. Plus 5 are composite numbers. ಇವುಗಳು ಕಾಂಪೋಸಿಟ್ ನಂಬರ್ಸ್ ಅಂತಂದು ಪ್ರೂವ್ ಮಾಡಬೇಕು. ಹೇಗೆ? ದ ಫಸ್ಟ್ ನಂಬರ್, ಲೆಟ್ ಮಿ ಟೇಕ್ ದ ಫಸ್ಟ್ ಒನ್. ಅಲ್ಲಿ ಏನು ಕೇಳಿದ್ದಾರೆ, ವಾಟ್ ಆರ್ ದೀಸ್ ಆರ್ ನಂಬರ್ಸ್ ಓನ್ಲಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಯಾವುದೋ ಒಂದು ದೊಡ್ಡ ನಂಬರ್ ಬರುತ್ತೆ, ಅದನ್ನ ಈ ಥರ ವಿಚಿತ್ರವಾಗಿ ಕೊಟ್ಟಿದ್ದಾರೆ ಅಷ್ಟೇ ಅವರು. ದೇ ಹ್ಯಾವ್ ಗಿವನ್ ಎ ನಂಬರ್ ಇನ್ ದಿಸ್ ಫಾರ್ಮ್, ದೇ ಹ್ಯಾವ್ ಗಿವನ್ ಅನದರ್ ನಂಬರ್ ಇನ್ ದಿಸ್ ಫಾರ್ಮ್, ದಟ್ಸ್ ಇಟ್ ಓನ್ಲಿ. ವಿ ಹ್ಯಾವ್ ಟು ಫೈಂಡ್ ಔಟ್ ದೋಸ್ ನಂಬರ್ಸ್. ಆ ನಂಬರ್ಗಳು ಯಾವ ಅಂತ ನೋಡಬೇಕು ಅಷ್ಟೇ. ಹೆಂಗೆ ಮಾಡಬೇಕು? ಇಂಟು ಪ್ಲಸ್ ಮಾಡಿ ಎಲ್ಲ ಬರುತ್ತಲ್ವ, ಆ ನಂಬರ್ ನೋಡೋಣ. ಫಸ್ಟ್ ಒನ್ 7, 11, 13 ಪ್ಲಸ್ 13. ಹೌದಾ? ನಾನು 7 ಇಂಟು 11 ಇಂಟು 13 ಮಾಡಿ ಅವೆಲ್ಲವನ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ 13 ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಸಿಂಪಲಾಗಿ ನೋಡಿ ಇಲ್ಲಿ ಇದೇನಿದು 7, 11, 13 ಪ್ಲಸ್ 13. ಹೌದಾ? ಐ ಚೆಕ್ 13 ಕಾಮನ್. 7, 11 ಹೊರ ಬಂದತ್ತಾ? ಈ ಕಡೆ 13 ಬಂದರೆ ಏನಂತ ಅರ್ಥ? 1 ಇರುತ್ತೆ ಅಂತ ಅರ್ಥ. ಹೌದಾ? 11 77 ಪ್ಲಸ್ 1 ಏನು? 78. 13 ಇಂಟು 78. ದ ಗಿವನ್ ನಂಬರ್ ಈಸ್ 13 ಇಂಟು 78. ಅದನ್ನ ಆ ಥರ ಕೊಟ್ಟಾನ ಅಷ್ಟೇ ಅವ. ಈಗ ನೋಡಪ್ಪ, ವಾಟ್ ಇಸ್ ದಟ್ ನಂಬರ್? 13 ಎಂಟ್ಲೆ 104. ಎಸ್, 104. 10. 13 ಒಳ್ಳೆ 91. 91 10. 91. 13 ಒಳ್ಳೆ 91. 91 10. 101 ಅಂದರೆ 1014. ಇದು ಯಾವ ನಂಬರ್ ಇದು? 1014. ಅದು ನಂಗೆ ಕೊಟ್ಟಾನ ಅಷ್ಟ. ಚೆಕ್ ವೆದರ್ 1014 ಈಸ್ ಎ ಕಂಪೋಸಿಟ್ ನಂಬರ್ ಅಂತ ಕೊಡೋ ಬದಲಿ ಚೆಕ್ ವೆದರ್ ದಿಸ್ ನಂಬರ್ ಈಸ್ ಕಂಪೋಸಿಟ್ ನಂಬರ್ ಅಂತ ಕೊಟ್ಟಾನ ಅಷ್ಟ ಅವನು. ನೋಡಪ್ಪ, ಈಗ 1014 ಕಂಪೋಸಿಟ್ ನಂಬರ್ ಅಂತ ಹೌದಾ ಅಲ್ವಾ ಅಂತ ಹೇಳ್ಬೇಕಂದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ನೋ ವಾಟ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 1014. 1014ನ ಫ್ಯಾಕ್ಟರ್ಸ್ಗಳು ನೋಡಬೇಕು. If this 1014 has more than 2 factors, that is apart from 1 and itself, it is a composite number. What is a composite number? A number which has more than 2 divisors or more than 2 factors. What are those 2? ಒಂದು ಮತ್ತು ಇದನ್ನು ಹೊರತುಪಡಿಸಿ ಇನ್ನು ಯಾವಾದರೂ ಬೇರೆ ಬೇರೆ ನಂಬರ್ಗಳು ಇದ್ದರೆ, ಈ ನಂಬರ್ನ ಡಿವೈಡ್ ಮಾಡ್ತಕ್ಕಂಥ ಇನ್ನು ಯಾವುದಾದ್ರೂ ಬೇರೆ ಬೇರೆ ನಂಬರ್ಗಳು ಇದ್ದರೆ ಅವಾಗೇನಾಗತ್ತೆ? ನಂಬರು ಕಾಂಪೋಸಿಟ್ ನಂಬರ್ ಆಗುತ್ತೆ. Therefore, let me check. 1 divides 1014, I know. This number divides itself, I know. Let me check for other numbers. 2. 2 ಇಂದ ಹೋಗುತ್ತಲ್ವಾ? ಅಫ್ಕೋರ್ಸ್ ಹೋಗುತ್ತೆ. ಸಿ 2 ಇಂಟು 5 0 7 507. 3 ಇಂದ ಹೋಗುತ್ತಾ? ಪಕ್ಕ ಹೋಗುತ್ತೆ. 3 3 9. ಹೌದಾ? 3 3 9. 1 ಉಳಿತು. 3 3 9 2 ಉಳಿತು. 3 8 24. 4 ಇಂದ ಹೋಗುತ್ತಾ? 4 2 8 2 ಉಳಿತು. 4 5 20 1 ಹೋಗಲ್ಲ. 5ರಿಂದ ಹೋಗೋದೇ ಅಲ್ಲ. 6ರಿಂದ 66 4 ಉಳಿತು. 6 36 5 ಉಳಿತು. 6 9 54 ಪಕ್ಕ ಹೋಗುತ್ತೆ ನೋಡಿ. 66 4 ಉಳಿತು. 6 5 35 6 ಉಳಿತು. 6 9 54 129. ಫಾಲೋವಿಂಗ್ 2 3 ಇಂದ ಹೋದ್ರೆ 6ರಿಂದ ಹೋಗುತ್ತಂತ ಅರ್ಥ. ಈಗ ಭಾಳ ಬರುತ್ತೆ. 7ರಿಂದ ಹೋಗುತ್ತೆ. 7 1 7 3 ಉಳಿತು. 7 4 28 3 ಉಳಿತು. ಹೋಗಲ್ಲ. ಸೀಕೆ ಯಾವುದೋ ನಂಬರ್ಗಳು ಬರ್ತವೆ ಈ ಥರ. ದೇರ್ ಆರ್ ಮೆನಿ ನಂಬರ್ಸ್ ವಿಚ್ ಕಮ್ ಡೌನ್, ರೈಟ್? ಸೊ ಆಲ್ ದೀಸ್ ನಂಬರ್ಸ್ ಡಿವೈಡ್ 1014. 1014 ಇಲ್ಲಿ ಡಿವೈಡ್ ಮಾಡ್ತಕ್ಕಂಥ ನಂಬರ್ಗಳು ಬರೀ ಪ್ರೈಮ್ ನಂಬರ್ ಆಗಿರ್ಬೇಕಂತೇನಿಲ್ಲ. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಕಂಪೋಸಿಟ್ ನಂಬರ್? ಅ ಕಂಪೋಸಿಟ್ ನಂಬರ್ ಇಸ್ ದ ಒನ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 2 ಡಿವಿಜರ್ಸ್ ಅಪಾರ್ಟ್ ಫ್ರಮ್ 1 ಅಂಡ್ ಇಟ್ ಸೆಲ್ಫ್. ಒಂದು ಮತ್ತು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಯಾವುದಾದ್ರೂ ಡಿವಿಜರ್ಗಳು ಇದ್ದಾನಪ್ಪ ಅಂದರೆ, ಅಥವಾ ಯಾವುದಾದ್ರೂ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿದ್ದರೆ, ದೇ ಆರ್ ನಾಟ್ ಸೇಯಿಂಗ್ ಪ್ರೈಮ್ ಫ್ಯಾಕ್ಟರ್ಸ್, ದೇ ಆರ್ ಜಸ್ಟ್ ಸೇಯಿಂಗ್ ಓನ್ಲಿ ಫ್ಯಾಕ್ಟರ್ಸ್. ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಇದ್ದರೆ, ಅಂದರೆ ಬೇರೆ ಬೇರೆ ನಂಬರ್ಗಳು ಇದನ್ನ ಡಿವೈಡ್ ಮಾಡಿದರೆ ಅಪಾರ್ಟ್ ಫ್ರಮ್ 1 ಅಂಡ್ ಇಟ್ ಸೆಲ್ಫ್, ದಟ್ ನಂಬರ್ ಈಸ್ ಎ ಕಂಪೋಸಿಟ್ ನಂಬರ್. ಸಿ ಹಿಯರ್ ಐ ಫೌಂಡ್ ಔಟ್ 2 3 6 ಆಲ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ 1014. ವೈ ಸೊ? ಬಿಕಾಸ್ ದೇ ಡಿವೈಡ್ 1014. They divide 1014 and giving the quotients all these. Giving the quotients all these. ಆದರೆ ಈ ಥರ ಭಾಳ ಬರ್ಬೋದು ಮುಂದೆ.
Why? Need to check all of them, right? Therefore, 1014, the number 1014, that is the number, ಹಿಂಗೆ ಬರಿಬೋದು, the number 7, 11, 13 plus 13 as more than 2 factors. As more than 2 factors. What are those? 1 and itself. ಒಂದು ಮತ್ತು ಅದನ್ನು ಹೊರತುಪಡಿಸಿ ಇನ್ನು ಬೇರೆ ಬೇರೆ ನಂಬರ್ಗಳಿದ್ದಾವೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಇದ್ದಾವೆ. ದೇರ್ಫೋರ್ ಇಟ್ ಈಸ್ ಎ ಕಾಂಪೋಸಿಟ್ ನಂಬರ್. ಈಸ್ ಅ ಕಾಂಪೋಸಿಟ್ ನಂಬರ್ ಅಷ್ಟೇ. ಫಾಲೋಡ್. ಹಾಗಾಗಿ ಈ ನಂಬರ್ಗೆ ಅದು ಮತ್ತು ಒಂದನ್ನು ಬಿಟ್ಟು ಇನ್ನು ಬೇರೆ ಬೇರೆ ಡಿವಿಜರ್ಸ್ಗಳಿದ್ದಾವೆ. ಹಾಗಾಗಿ ಇಟ್ಸ್ ಅ ಕಾಂಪೋಸಿಟ್ ನಂಬರ್. ಇನ್ನೊಂದು ಯಾವುದಪ್ಪ ನೋಡಿ, ಏನು ಬರುತ್ತೆ ಇಲ್ಲಿ? 13 × 78. ನೋಡಿ, ಈ ನಂಬರು, ದಿಸ್ ಬಿಗ್ ನಂಬರ್ ದಟ್ ಈಸ್ 1014 ಈಸ್ ಆಲ್ಸೋ ಡಿವೈಡೆಡ್ ಬೈ 13 ಆ್ಯಂಡ್ ಆಲ್ಸೋ 78. ಹೌದಾ? 13 ಕೂಡ ಭಾಗ ಮಾಡುತ್ತೆ, 78 ಕೂಡ ಭಾಗ ಮಾಡುತ್ತೆ. ಬರ್ಕೋಬೋದು ಇದು ಸಾಲಿಗೆ. ಹಿಂಗೆ ಮಾಡ್ತಾ ಹೋದಂಗೆಲ್ಲ 13 ಬರುತ್ತೆ, 78 ಬರುತ್ತೆ. ಅಷ್ಟೆಲ್ಲ ಬರೆಯೋಕ್ಕಾಗಲ್ಲ. ಹೌದಾ? ಅವನ್ನೆಲ್ಲ ಯಾರು ಬರೀತಾರೆ ಅಷ್ಟೊಂದಲ್ವ? Therefore, we found out that there are many divisors. It's a composite number. That's it. The second one. ಇಷ್ಟೇ ಸಿಂಪಲ್ ಬರಿಬೋದು ನೀವು. ಈ ಥರ ಒಂದು 2-3 ತೋರಿಸಿ ಈ ಥರ ನಂಬರ್ಸ್ಗಳನ್ನು, ಈ ಥರ ಫ್ಯಾಕ್ಟರ್ಸ್ ಇದ್ದಾವೆ ಅಂತ ತೋರಿಸಿ, ಫ್ರಮ್ ದಿಸ್ ಅಬ್ಸರ್ವೇಷನ್ ವಿ ಫೌಂಡ್ ಔಟ್ ದಟ್ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ದಟ್ ಈಸ್ ಒನ್ ಅಂಡ್ ಇಟ್ ಸೆಲ್ಫ್. ಅದು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಇದ್ದಾವೆ. ಇಟ್ಸ್ ಎ ಕಾಂಪೋಸಿಟ್ ನಂಬರ್ ಅಂತ ಒಂದು ಲಾಸ್ಟ್ ಒಂದು ಸೆಂಟೆನ್ಸ್ ಬರ್ತಾರೆ, ಮುಗೀತು. ನೆಕ್ಸ್ಟ್ ಎರಡನೇದು ಏನಂತೆ, 7, 5, 6 ಏನೋ ಕೊಟ್ಟನಲ್ವಾ ಉದ್ದಕ್ಕೆ. ನೋಡಪ್ಪ, ಅಳಿಸ್ಲೇ ಇಲ್ಲ. 7, 6, 5, 4, 3, 2, 1 plus 5 ಪ್ಲಸ್ 5. ಎಂತ ಮಾಡೋದು? 5 ಕಾಮನ್ ತೆಗೆಯೋದು. 7, 6, 4, 3, 2, 1 ಪ್ಲಸ್ 1. ಚಿಕ್ಕ ಮಕ್ಕಳು ಮಾಡ್ತಾರೆ, ರೈಟ್? 7 42, 47 4, 44 ಎಷ್ಟಪ್ಪ? 160. 161 7 4 8 168. ಹೌದಾ? 3 2 6 ಪ್ಲಸ್ 1. ಕರೆಕ್ಟಾ? ಎಷ್ಟು ಬಂತು? 42 ಬಂತಲ್ವಾ? 42 × 4 ಮಾಡಿದ್ರೆ ಎಷ್ಟು ಬರುತ್ತೆ? 168 ಬರುತ್ತೆ. 3 2 6 ಪ್ಲಸ್ 1. 8 6 48, 6 48 4, 6 36 36 1 4 40, 6 1 6 1 4 10, 1008 ಪ್ಲಸ್ 1 5. ಫೈನ್. 1009 ಇಂಟು 5 ಎಷ್ಟು ಬಂತ? 45 0 5045. ಸೊ ನಂಬರ್ ಈಸ್ 5045. ಅವನೇನು ಕೇಳ್ಬೋದಿತ್ತು? ಚೆಕ್ ವೆದರ್ ದಿಸ್ ನಂಬರ್ ಈಸ್ ಅ ಕಾಂಪೋಸಿಟ್ ನಂಬರ್ ಆರ್ ಪ್ರೈಮ್ ನಂಬರ್ ಅಂತ ಕೇಳ್ಬೋದಿತ್ತು. ಇದನ್ನ ಡಿಫ್ರೆಂಟಾಗಿ ಕೇಳಿದಾನೆ ಅಷ್ಟೇ ಅಲ್ಲಿ, ರೈಟ್? ಇದು ನೋಡಪ್ಪ, ಡೈರೆಕ್ಟ್ ಬರೀತೀನಿ ನಾನು ಇದನ್ನ. 5045 ಕರೆಕ್ಟ್ ಮಾಡಿದ್ದಾನ. 6 8 48 4, 6 36 1 4 40, 4 6 1 6 1 4 10, 1008 1 9, 1009 5 45 0 5 1 5 ಕರೆಕ್ಟ್ ಇದೆ, ರೈಟ್? I say that 5045 can be divided by both 5 and 1009. ಗೊತ್ತಿರೋದು 5ರಿಂದ ಭಾಗ ಆಗುತ್ತೆ. 5 divides 5045 giving the quotient 1009. 1009 divides this 5045 giving the quotient 5. We found out 5 and 1009 are the factors. ಇಲ್ಲೇ ಸಿಕ್ಕಿದಾವೆ, ಹೌದಾ? 2 factors. Factors of what? 5045. ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಇನ್ಯಾವುದೇ ಒಂದು ಅದೇ ನಂಬರ್ ಕೂಡ ಫ್ಯಾಕ್ಟರ್ಸ್, ಇದು ಗೊತ್ತಿರೋದೆ. ಅದ್ರ ಜೊತೆಗೆ ಇನ್ನೆರಡು ಸಿಕ್ಕಿದ್ದಾವೆ. ಸೊ ಮೋರ್ ದ್ಯಾನ್ 2, ಇಟ್ಸ್ ಅ ಕಂಪೋಸಿಟ್ ನಂಬರ್. ಸಾಕು, ಇಷ್ಟೇ ಸಾಕು. ಮತ್ತು ಇವನ್ನೆಲ್ಲ ನೀನು ಯಾವುದರಿಂದ ಭಾಗ ಆಗುತ್ತೆ? 3ರಿಂದ ಹೋಗುತ್ತೆ, 4ರಿಂದ ಹೋಗುತ್ತೆ, 7ರಿಂದ ಹೋಗುತ್ತಾ? ಇವೆಲ್ಲ ಬೇಡ, ಇಲ್ಲೇ ಸಿಕ್ಬಿಡ್ತು ನೋಡಿ 2 ನಂಬರ್. ಇಫ್ ಇಟ್ ಹ್ಯಾಸ್ ಮೋರ್ ದ್ಯಾನ್ 2 ಡಿವಿಜರ್ಸ್ ಆರ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ಇಟ್ಸ್ ಅ ಕಂಪೋಸಿಟ್ ನಂಬರ್. ದಾಟ್ಸ್ ಇಟ್, ಎಂಡ್ ಆಫ್ ದ ಸ್ಟೋರಿ. ಸೆಂಟೆನ್ಸ್ ಬರಿಬೋದಷ್ಟೇ. ದಿ ನಂಬರ್ ಬರಿಬೇಕು. ದಿ ನಂಬರ್ ಇಷ್ಟೆಲ್ಲ ಉದ್ದಕ್ಕೆ ಬರೆದು ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, 1 and itself, ಅದನ್ನು ಹೊರತುಪಡಿಸಿ ಇನ್ನು ಬೇರೆ ಇದ್ದಾವೆ. ದೇರ್ಫೋರ್ ಇಟ್ ಈಸ್ ಅ ಕಂಪೋಸಿಟ್ ನಂಬರ್.
ಅಳಿಸ್ತಾ? ಲೆಟ್ಸ್ ಗೋ ಟು ದಿ ಲಾಸ್ಟ್. ಎಂತ ಹೇಳ್ಯಾರ ಅವರು ಪ್ರಾಬ್ಲಮ್ಮು? ಇಂತ ಹೇಳಿದ್ದಾರೆ. ದೇರ್ ಈಸ್ a circular path around a sports field. ನಾನು ಇದನ್ನ ಕ್ವಶನ್ ಬರೀಬೋದಾ? ಬರೆದ್ರೆ ಭಾಳ ಉದ್ದ ಆಗುತ್ತೆ. ಸೊ ದೇ ವಿಲ್ ಡಿಸ್ಪ್ಲೇ ದ ಕ್ವಶನ್, ರೈಟ್? ಯು ಕ್ಯಾನ್ ಸಿ ದಟ್ ಕ್ವಶನ್ ದೇರ್. ವಿ ಡಿಸ್ಪ್ಲೇ ದಟ್ ಕ್ವಶನ್ ಆನ್ ದ ಸ್ಕ್ರೀನ್. ದೇರ್ ಈಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. ಕ್ವಶನ್ ಓದ್ತೀನಿ, ಅರ್ಥ ಮಾಡಿಸ್ತೇನೆ. ಒಂದು ಸ್ಪೋರ್ಟ್ಸ್ ಫೀಲ್ಡು, ಅದ್ರ ಸುತ್ತ ಏನಿದೆ? ಸರ್ಕ್ಯುಲರ್ ಪಾತ್ ಇದೆ. ಈ ಥರ ದೊಡ್ಡ ಫೀಲ್ಡ್ ಇದೆಯಪ್ಪ. ಕ್ವಶನ್ ನಂಬರ್ 7. ಈ ಥರ ಒಂದು ದೊಡ್ಡ ಫೀಲ್ಡ್ ಇದೆ, ಸ್ಪೋರ್ಟ್ಸ್ ಫೀಲ್ಡ್ ಇದೆ. ಒಂದು ಸರ್ಕಲ್ಲು ಆಲ್ಮೋಸ್ಟ್ ಇರಲಿ, ರೈಟ್? ಒಳ ಗ್ರೌಂಡು, ಖೋಖೋ ಗ್ರೌಂಡು, ಕಬಡ್ಡಿ ಗ್ರೌಂಡು, ವಾಲಿಬಾಲು, ಬೇಸ್ಬಾಲು, ಅದು ಇದು ಇದು ಎಲ್ಲ ಇರ್ತವೆ. ಸ್ಪೋರ್ಟ್ಸ್ ಫೀಲ್ಡ್ ಅದು. ಕ್ರಿಕೆಟು ದೊಡ್ಡದಿದ್ದರೆ ಗ್ರೌಂಡು, ರೈಟ್? ಅದರ ಕೊನೆಗೇನಿದೆ? ಒಂದು ಸರ್ಕ್ಯುಲರ್ ಪಾತ್ ಇದೆ ರನ್ನಿಂಗ್ ಮಾಡಲಿಕ್ಕೆ. ದೊಡ್ಡದೊಂದು ಸರ್ಕ್ಯುಲರ್ ಪಾತ್ ಇದೆ, ರೈಟ್? ಹೆಚ್ಚು ಕಮ್ಮಿ ಆಗಿದೆ, ಇರಲಿ. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದಿ ಫೀಲ್ಡ್. ಓ, ಡ್ರೈವ್ ಅಂತೆ ಅಂದರೆ ಏನೋ ಓಡಿಸ್ಕೊಂಡು ಹೋಗ್ತಿದ್ರೆ, ಗಾಡಿ ಇರಬೇಕೇನೋ ಅಥವಾ ಓಡ್ತಿರ್ಬೋದೇನೋ. 18 minutes ಟು ಡ್ರೈವ್ 1 round ಆಫ್ ದಿ ಫೀಲ್ಡ್ ಅಂದರೆ ಸಪೋಸ್ ಸೋನಿಯಾ ಇಲ್ಲಿದ್ದಾಳಪ್ಪ. ಸೋನಿಯಾ ಯೆಲ್ಲೋ ಕಲರು, ರವಿ ಸ್ಯಾಫ್ರಾನ್. ಇದು ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್, ರೈಟ್? ಸೋನಿಯಾ ಆ್ಯಂಡ್ ರವಿ. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದಿ ಫೀಲ್ಡ್ ಅಂದರೆ ಹಿಂಗೋಗಿ ಸೀದಾ ಹಿಂಗೆ ಬಂದು ಒಂದು ರೌಂಡ್ ಬರಲಿಕ್ಕೆ ಸೋನಿಯಾಗೆ ಎಷ್ಟು ಬೇಕಾಗುತ್ತೆ? 18 minutes ಬೇಕಾಗುತ್ತೆ. ಸೋನಿಯಾಗೆ ಎಷ್ಟು? 18 minutes. ಹೌದಾ? ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಅದೇ ರವಿ ಏನು ಮಾಡ್ತಾನೆ? ಬರೀ 12 ನಿಮಿಷದಲ್ಲಿ ಒಂದು ರೌಂಡ್ ಹಾಕ್ತಾನೆ. ಎಷ್ಟು? 12 ನಿಮಿಷ. ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್ ಅಂದರೆ ಒಂದೇ ಸ್ಥಳದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು, ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊಂಡು ರನ್ ಮಾಡಲಿಕ್ಕೆ ಅಥವಾ ಸ್ಕೂಟಿ ಹೊಡಿಲಿಕ್ಕೆ ಏನೋ ಒಂದು ಮಾಡ್ತಿರ್ಬೋದು. ಅಲ್ಲಿ ಡ್ರೈವ್ ಅಂತ ಹೇಳಿದ್ದಾನೆ, ಹೌದಾ? ಅಟ್ ದ ಸೇಮ್ ಟೈಮ್ ಅಂದರೆ ಫಸ್ಟಿಗೆ ಕರೆಕ್ಟಾಗಿ ಇಲ್ಲೇ ಇರ್ತಾರೆ ಇಬ್ಬರು, ಸ್ಟಾರ್ಟ್ ಮಾಡ್ತಾರೆ ಕ್ಲಾಕನ್ನು. ಅಂದರೆ ಒಟ್ಟಿಗೆ ಓಡಬೇಕು ಅವರು, ಹಿಂದ ಮುಂದೆ ಓಡಂಗಿಲ್ಲ, ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು, ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್, ಒಂದೇ ದಿಕ್ಕಲ್ಲಿ ಹೋಗ್ತಿರ್ಬೇಕು ಹಿಂಗೆ, ರೈಟ್? ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಈಗ ಎಲ್ಲಿದ್ದಾರೆ? ಇಬ್ಬರು ಜೊತೆಗಿದ್ದಾರೆ, ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಮೀಟ್ ಆಗಿದ್ದಾರೆ ಇಲ್ಲಿ, ಹೌದಾ? ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಗೊತ್ತಿರ್ಬೋದು ನಿಮಗೆ, ಇಲ್ಲಿ ಸೋನಿಯಾ 18 ನಿಮಿಷ ಬೇಕಂತೆ. ವಾಟ್ಸ್ ದ ಕೆಪಾಸಿಟಿ ಆಫ್ ಸೋನಿಯಾ? ಶಿ ಟೇಕ್ಸ್ 18 minutes ಟು ರನ್ 1 round. 12 minutes ಫಾರ್ ರವಿ. ಸೊ ಹೂ ಈಸ್ ಮೋರ್ capable to run 1 round here? Ravi is more capable because it takes less time. She takes more time. ಇವ್ರ ಸ್ಪೀಡ್ ಕಮ್ಮಿ ಇದೆ, ಇವ್ರ ಸ್ಪೀಡ್ ಜಾಸ್ತಿ ಇದೆ, ಹೌದಾ? ಈಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಮುಂದೆ ಭಾಳ ಮುಂದಕ್ಕೆ ಹೋಗ್ತಿರ್ತಾರೆ? ರವಿ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಫಾಸ್ಟ್ ಓಡ್ತಾನಲ್ವಾ, ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಸೋನಿಯಾ ಸ್ವಲ್ಪ ಹಿಂದೆ ಇರ್ತಾಳೆ. ಹಾಗಾಗಿ ಅವಳಿಗೆ 15 ನಿಮಿಷ ಬೇಕು ಮುಟ್ಲಿಕ್ಕೆ, ಇವನಿಗೆ ಬರೀ 12 ನಿಮಿಷ ಬೇಕು, ಹೌದಾ? ಈ ಥರ ಓಡ್ತಿರ್ಬೇಕಾದ್ರೆ ಅವರು ಆಫ್ಟರ್ ಹೌ ಮೆನಿ ಮಿನಿಟ್ಸ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್? ಇಲ್ಲಿ ಕರೆಕ್ಟಾಗಿ ಮತ್ತೆ ಮೀಟ್ ಆಗ್ತಾರೆ ಅವರು. ಎಷ್ಟೋ ನಿಮಿಷಗಳಾದಮೇಲೆ ಬೋತ್ ರವಿ ಆ್ಯಂಡ್ ಸೋನಿಯಾ, ರೈಟ್? ಸೋನಿಯಾ ದೇ ಮೀಟ್ಸ್ ಅಗೇನ್ ಇಯರ್. ಫಾಲೋವಿಂಗ್? ದೇ ಮೀಟ್ ಅಗೇನ್ ಇಯರ್ ಆಫ್ಟರ್ ಸಮ್ ಮಿನಿಟ್ಸ್. ವಿ ಹ್ಯಾವ್ ಟು ಫೈಂಡ್ ದಟ್ ಟೈಮ್. ಎಷ್ಟು ನಿಮಿಷ ಆದಮೇಲೆ ಇವರಿಬ್ಬರು ಮೀಟ್ ಆಗ್ತಾರೆ, ಮತ್ತು ಇಲ್ಲಿ ಇದೇ ಪಾಯಿಂಟಲ್ಲಿ ಎಷ್ಟು ನಿಮಿಷ ಆದಮೇಲೆ ಮೀಟ್ ಆಗ್ತಾರೆ ಅಂತ ಕೇಳಿದ್ದಾರೆ. ಫಾಲೋಡ್? ನಾನೇ ಮಾಡ್ತೀನಿ. ಬಿಫೋರ್ ಗೆಟಿಂಗ್ ಇನ್ ಟು ದಿ ಮ್ಯಾಥ್ಸ್, ಇಮ್ಯಾಜಿನೇಷನ್ ವೈಸ್ ಹೋಗೋಣ. 12 ನಿಮಿಷ ರವಿ, ಹೌದಾ? ರವಿ 12 minutes ಫಾರ್ 1 round.
Sonia 18 minutes for one round. Visible? Okay. 18 minutes for one round. ನೋಡಿ, ರವಿ ಸೀದಾ 12 ನಿಮಿಷಕ್ಕೆ ಬಂದು ಇಲ್ಲಿ ಮುಟ್ತಾನೆ. ಹೌದಾ? 12 ನಿಮಿಷದಲ್ಲಿ ಇವಾಗ ಒಂದು ರೌಂಡ್ ಹೋದರೆ ಅದೇ 12 ನಿಮಿಷದಲ್ಲಿ ಹೌ ಮಚ್ ರೌಂಡ್ ದಟ್ ಸೋನಿಯಾ ಕ್ಯಾನ್ ಕಂಪ್ಲೀಟ್. ಹೆಂಗಪ್ಪ ನೋಡಿ, ಒಂದು ರೌಂಡಿಗೆ 18 ನಿಮಿಷ ಬೇಕಾದರೆ ಅಥವಾ 18 ನಿಮಿಷದಲ್ಲಿ ಒಂದು ರೌಂಡ್ ಓಡಿದರೆ 12 ನಿಮಿಷದಲ್ಲಿ ಎಷ್ಟು ರೌಂಡ್ ಓಡ್ತಾಳೆ? ರೇಷೋ ತೆಗೆದಷ್ಟೇ. 12/18 ರೌಂಡ್ ಓಡ್ತಾಳೆ ಅಥವಾ 2/3 ರೌಂಡ್ಸ್ ಓಡ್ತಾಳೆ. ಎಷ್ಟು? 2/3 ರೌಂಡ್ಸ್ ಓಡ್ತಾಳೆ. ಅಂದರೆ ರವಿ 12 ನಿಮಿಷದಲ್ಲಿ ಒಂದು ರೌಂಡ್ ಮುಟ್ಟಿರ್ತಾನೆ. ಅದೇ 12 ನಿಮಿಷದಲ್ಲಿ ಸೋನಿಯಾ 2/3 ರೌಂಡ್ ಮುಟ್ಟಿರ್ತಾಳೆ ಅಥವಾ 66.66% ಆಫ್ ದಿ ಸರ್ಕ್ಯುಲರ್ ಪಾತ್ ವಿಲ್ ಬಿ ಕಂಪ್ಲೀಟೆಡ್ ಆಫ್ಟರ್ 12 ಮಿನಿಟ್ಸ್ ಬೈ ಸೋನಿಯಾ. ಸೋನಿಯಾ ಹಿಂಗೆ ಒಂದು ರೌಂಡು ರವಿ ಒಂದು ರೌಂಡ್ ಹಿಂಗೆ ಮುಟ್ಟಿದ ತಕ್ಷಣವೇ ಸೋನಿಯಾ ಇಲ್ಲೆಲ್ಲ ಇರ್ತಾಳೆ 66%. ಅಂದರೆ ಇಲ್ಲಿದ್ದ ಬಂದು ಒಂದು 66% ತೊಗೋಬೇಕು ಈ ಸರ್ಕಲಲ್ಲಿ. ಅಥವಾ 2/3 ರೌಂಡ್ ತೊಗೋಬೇಕಂದ್ರೆ ಈ ಸರ್ಕಲನ್ನು ಕರೆಕ್ಟಾಗಿ ಒಂದು 3 ಭಾಗ ಮಾಡಿದರೆ ಈ ಥರ. ಸೊ ಇದು 1/3, 2/3, ಫುಲ್ ಒಂದು ಸರ್ಕಲ್. ಸೊ ಇಲ್ಲಿರ್ತಾಳೆ. ಅಂದರೆ ರವಿ ಇಲ್ಲಿ ಮುಟ್ಟಿದಾಗ ಸೋನಿಯಾ ಇನ್ನು ಇಲ್ಲೇ ಇರ್ತಾಳೆ. ಫಲವೇ ಹಿಂಗೆ. ನೋಡಪ್ಪ, ಈಗ ಇದು 1/3, ಇದು 2/3, ಇದು ಫುಲ್ ಸರ್ಕಲ್, ಒಂದು ಫುಲ್ ಸರ್ಕಲ್, ರೈಟ್ ಸರ್? ಅಥವಾ ದಿ 1/3 ಪಾರ್ಟ್, ಅಗೇನ್ 1/3 ಪಾರ್ಟ್, ಅಗೇನ್ 1/3 ಪಾರ್ಟ್. ಫಾಲೋಡ್? While completing one round by Ravi, Sonia will be here. ಇಲ್ಲೆಲ್ಲ ಇರ್ತಾಳೆ. 2/3. ಸಿ 2/3 ಒಂದು ರೌಂಡ್ ರವಿ ಮುಟ್ಟೋದ್ರೊಳಗಡೆ ಅವಳೆಷ್ಟು ಹೋಗಿರ್ತಾಳೆ? 2/3 ರೌಂಡ್ಸ್ ಹೋಗಿರ್ತಾಳೆ. ಅಂದರೆ ಇಷ್ಟು ಹೋಗಿರ್ತಾಳೆ. ಅಂದರೆ ಇಲ್ಲಿರ್ತಾಳೆ. ನಾವು ಅಗೇನ್ ಅವಾಗ ಅವ್ರು ನಿಲ್ಲಲ್ಲ, ಓಡ್ತಿರ್ಬೇಕು ಅವರು ಕಂಟಿನ್ಯೂಸ್ ಆಗಿ. ಹಾಗೆ ಮಾಡ್ತಾರೆ ರವಿ. ಅಗೇನ್ ವಿಲ್ ರನ್. ಸುಮ್ಮನೆ ಓಡ್ತಾನೆ ಇರ್ತಾರೆ. ರವಿ ಇಲ್ಲಿದ್ದ, ಇಲ್ಲಿದ್ಲು. ರವಿ ಕಂಪ್ಲೀಟೆಡ್ ಒನ್ ರೌಂಡ್. ಶಿ ಈಸ್ ಹಿಯರ್ ನಾವು. ಅಗೇನ್ ದೇ ಆರ್ ರನ್ನಿಂಗ್. ನೋ ಅಗೇನ್ ಈಗ ಏನು ಮಾಡ್ತಾನೆ ಅವ್ನು? ಇಲ್ಲಿಂದ ಬರ್ತಿರ್ತಾನೆ. ಈಗ ಹಿಂಗೆ ಮುಂದೆ ಹೋಗ್ತಾ ಇರ್ತಾಳೆ, ಓಡ್ತಾ ಇರ್ತಾಳೆ. ಶಿ ಈಸ್ ಆಲ್ಸೋ ರನ್ನಿಂಗ್ ದೇರ್. ಹೌದಾ? ಆಕೆ ಕೂಡ ಓಡ್ತಾ ಇರ್ತಾಳೆ. ಈಗ ನೋಡಿ, ಈಗ ಸೆಕೆಂಡ್ ರೌಂಡ್ ಅಪ್. ಈಗ ಸೆಕೆಂಡ್ ರೌಂಡಲ್ಲಿ ಬಂದಿರ್ಬೇಕಾದ್ರೆ ನೋಡಿ, ಅದೇ 12 ನಿಮಿಷದಲ್ಲಿ ಫಸ್ಟ್ 12 ನಿಮಿಷ ಇಲ್ಲಿದ್ಲು ಸೋನಿಯಾ, ಇಲ್ಲಿದ್ಲು. ನೆಕ್ಸ್ಟ್ 12 ನಿಮಿಷ ಇರ್ತಾಳೆ ಸೋನಿಯಾ. 1, 2 ಇಲ್ಲಿರ್ತಾಳೆ ನೋಡಪ್ಪ. ಮತ್ತು ಸೋನಿಯಾ ಇಲ್ಲಿ ಬರ್ತಾಳೆ ಅವಾಗ ನೆಕ್ಸ್ಟ್ 12 ನಿಮಿಷದಲ್ಲಿ. ಯಾಕಂದ್ರೆ 2/3 ಮಾತ್ರ. ಶಿ ರನ್ಸ್ ಓನ್ಲಿ 2/3 ಆಫ್ ದಿ ಸರ್ಕ್ಯುಲರ್ ಪಾತ್ ಆರ್ ದಟ್ ಸ್ಪೋರ್ಟ್ಸ್ ಫೀಲ್ಡ್ ಇನ್ 12 ಮಿನಿಟ್ಸ್. ಅದೇ 12 ನೆಕ್ಸ್ಟ್ ನಿಮಿಷದಲ್ಲಿ ಇವ ಎಲ್ಲಿರ್ತಾನೆ? ಒಂದು ರೌಂಡ್ ಅಲ್ಲಿ ಮುಗಿಸಿ ಇನ್ನೊಂದು ರೌಂಡಲ್ಲಿ ಮುಗಿಸಿರ್ತಾನೆ. ಹೌದಾ? ಫಸ್ಟ್ 12 ನಿಮಿಷದಲ್ಲಿ ಇವ ಇಲ್ಲಿ ಬಂದಿರ್ತಾನೆ. ಅದೇ 12 ನಿಮಿಷದಲ್ಲಿ ಅವಳು ಇಲ್ಲಿರ್ತಾಳೆ. ನೆಕ್ಸ್ಟ್ 12 ನಿಮಿಷದಲ್ಲಿ ಅವನೆಲ್ಲ ಸ್ಪೀಡಾಗಿ ಓಡ್ತಾ ಇಲ್ಲೆಲ್ಲ ಬಂದಿರ್ತಾನೆ. ಒಂದು ರೌಂಡ್ ಮುಗಿಸಿರ್ತಾನೆ, ಮತ್ತೊಂದು ರೌಂಡು. ಈಕೆ ಹಿಂಗೆ ಬಂದು ಇಲ್ಲಿರ್ತಾಳೆ. ಫಾಲೋಟ್? ಇಲ್ಲಿರ್ತಾಳೆ. ಇಲ್ಲಂಗಿಲ್ಲ, ಅವ್ರು ಮತ್ತೆ ಓಡ್ತಿರ್ಬೇಕು. ಶಿ ಈಸ್ ಆಲ್ಸೋ ರನ್ನಿಂಗ್ ಇಯರ್. ಇವನು ಕೂಡ ರನ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಸ್ಲೋ ಓಡ್ತಿರ್ತಾಳಲ್ವಾ, ಇವತ್ತು ಸ್ಪೀಡ್ ಓಡ್ತಿರ್ತಾನಲ್ವಾ. ಸೊ ಈಗೇನಾಗ್ತದೆ? ಹಿಂಗೆ ಬಂದು ನೆಕ್ಸ್ಟ್ 12 ನಿಮಿಷದಲ್ಲಿ ರವಿ 3ನೇ ರೌಂಡ್ ಮಾಡ್ತಾನೆ. ರವಿ ಕಂಪ್ಲೀಟ್ಸ್ ದ 3rd ರೌಂಡ್ ಇನ್ ದ ನೆಕ್ಸ್ಟ್ 12 ಮಿನಿಟ್ಸ್, ವೇರ್ ಶಿ ಕಂಪ್ಲೀಟ್ಸ್ ಓನ್ಲಿ 2/3, 1/3, 2/3. Therefore now they meet again after 3 rounds for Ravi, or else after 36 minutes. ಹೌದಾ? ಇಮ್ಯಾಜಿನ್ಡ್ ಕಲ್ಪನೆ ಬಂತಾ? ಇನ್ನೊಂದ್ಸರಿ ಹೇಳಿದ್ರೆ ರಿಪೀಟ್ ಆಗುತ್ತೆ. 12 ನಿಮಿಷ, ಫಸ್ಟ್ 12 ನಿಮಿಷ ಒಂದು ರೌಂಡ್ ಮುಗೀತು. ಯಾರ್ದು? ರವಿದು. ಅವಳು ಇಲ್ಲಿದ್ಲು ಸೋನಿಯಾ. ಬಿಕಾಸ್ ಶಿ ಜಸ್ಟ್ ರನ್ 2/3 ಆಫ್ ದ ರೌಂಡ್ ಇನ್ 12 ಮಿನಿಟ್ಸ್. ಹೌದಾ? ನೆಕ್ಸ್ಟ್ ಮತ್ತೆ 12 ನಿಮಿಷ ಅವೆಲ್ಲ ಮತ್ತೊಂದು ರೌಂಡ್ ಮುಗಿಸಿದ. ಈಗ ಇಲ್ಲಿರ್ತಾಳೆ 1/3, 2/3 ಇಲ್ಲಿ ಬರ್ತಾಳೆ. ಇನ್ನು 12 ನಿಮಿಷ ಅವ ಮತ್ತೆ ಹಿಂಗೆ ರೌಂಡ್ ಹಿಂಗೆ ಮುಗಿಸ್ತಾ ಇರ್ತಾನೆ. ಈಗ ಇಲ್ಲಿ 1/3, 2/3 ಕರೆಕ್ಟಾಗಿ ಬರ್ತಾರೆ. ಇಲ್ಲೆಲ್ಲೋ ಇಬ್ಬರು ಇಲ್ಲೆಲ್ಲ ಬಂದು ಇಬ್ಬರು ಇಲ್ಲಿ ರವಿ, ಇಲ್ಲಿ ಸೋನಿಯಾ ಇಲ್ಲಿ ಹತ್ರ ಇರ್ತಾರೆ. 36 ನಿಮಿಷ, 35 ನಿಮಿಷ ಈ ಕಾಲದಲ್ಲಿ ಕರೆಕ್ಟಾಗಿ 36 ನಿಮಿಷಕ್ಕೆ ರೀಚ್ ಆಗ್ತಾರೆ. ದಿ ನಂಬರ್ ಆಫ್ ರೌಂಡ್ಸ್ ಕಂಪ್ಲೀಟೆಡ್ ಬೈ ಸೋನಿಯಾ ಆಫ್ಟರ್ 36 ಮಿನಿಟ್ ಈಸ್ ಓನ್ಲಿ 2, ಬಟ್ ಬೈ ರವಿ ಈಸ್ 3 ರೌಂಡ್ಸ್. ಸಿಂಪಲ್ ಅಷ್ಟೇ. ಸೊ ಹಾಗಾಗಿ 3 ರೌಂಡ್ ಆದಮೇಲೆ ರವಿ 3 ರೌಂಡ್ ಆದಮೇಲೆ ಅವಳಿಗೆ 2 ರೌಂಡ್ ಆಗಿರ್ತಾವಳೆ. ಅಥವಾ ಆಫ್ಟರ್ 36 ಮಿನಿಟ್ಸ್ ದೇ ಮೀಟ್ ಅಗೇನ್ ಅಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಇಷ್ಟೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ ಬದಲಿ ವಿ ಹ್ಯಾವ್ ಮ್ಯಾಥ್ಸ್ ಟು ಹೆಲ್ಪ್ ಅಸ್. ನಥಿಂಗ್ ಬಟ್ ವಾಟ್ಸ್. We can take LCM of
the time periods of both Ravi and Sonia, that is LCM of 12 and 18. Get the LCM of 12 and 18, that gives you the time at which they meet again at that starting point. LCM ಹೆಂಗಪ್ಪ ಹೇಳೋದೇ ಬೇಡ ಕೇಳೋದೇ ಬೇಡ, ಡೈರೆಕ್ಟ್ 36 ಅಂತ ಹೇಳ್ಬೋದು. What is the number which can be divided by both 12 and 18? 12 divides 36, 12 3 ja, 18 2 ja 36. ಇನ್ನು ಬೇರೆ ಬೇರೆ ಬರುತ್ತೆ, 72 ಬರುತ್ತೆ. 72 ಕೂಡ ಡಿವೈಡ್ ಆಗುತ್ತೆ ನೋಡಿ. 12 6 72, 18 4 72, 12 6 18 4, 36 ಕೂಡ ಹೋಗುತ್ತೆ. 12 3 36, 18 36. ಚಿಕ್ಕದು ಯಾವುದು? 36 ಚಿಕ್ಕದು. ಹಾಗಾಗಿ ದಿಸ್ ಇಸ್ ದ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್. ಕರೆಕ್ಟಾಗಿ ಹೇಳ್ಬೋದು. ಮಾಡೋಣ. Since we are going through some steps alva, LCM. To find out the time at which they meet again, we need to find out LCM of 12 and 18. ಅಂತರ ಸೆಂಟೆನ್ಸ್ ಬರಿಬೇಕು ಆ ಥರ. 12 and 18. ಈಗ ನೋಡಪ್ಪ, LCM ಹೆಂಗೆ ಕಂಡಿಡ್ತೀನಿ? ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. 12 ಹೆಂಗೆ ಬರಿತೀನಿ? 2 into 6 ಅಂದರೆ 2 3 ಜಾ, ಸಾರಿ 2 into 3, ಕರೆಕ್ಟಾ? 2 2 4, 4 3 12. 18 ಹೆಂಗೆ ಬರಿತೀನಿ? 2 9 ಜಾ ಅಂದರೆ 3 into 3, 6 6 3 18. That is 2 square into 3 1, 2 into 3 square. Followed. What is LCM? It is the product of greatest powers of each factor, each prime factor. ಅಂದರೆ ಎಲ್ಲ ತೊಗೋಬೇಕು, 2 ತೊಗೋಬೇಕು, 3 ತೊಗೋಬೇಕು, ಹೌದಾ? ಅದರಲ್ಲಿ ಹೈಯೆಸ್ಟ್ ಪವರ್ ಇರೋ ತೊಗೋಬೇಕು. ಹೈಯೆಸ್ಟ್ ಪವರ್ ಯಾವುದಪ್ಪ ಇಲ್ಲಿ? 2 2. ಯಾವುದಪ್ಪ ಇಲ್ಲಿ? 3 2. 4 2 2 ಜಾ 4, 3 3 ಜಾ 9, 36 ಅಷ್ಟೇ. Therefore, ಲಾಸ್ಟಿಗೆ after 36 minutes from the starting point, both Ravi and Sonia will meet again at that point. ಇಷ್ಟೇ, done. So without wasting time, okay, it's almost, the session is over. So you just do, or we look on revisiting, that is, we look on irrational numbers. We revisit irrational numbers in the next class, right? You studied those numbers in your earlier classes, that is 9th class. We just recall some of the points and we go about the 10th syllabus regarding irrational numbers, right?